ನಮಸ್ಕಾರ ಸ್ನೇಹಿತರೆ, ನೀವೇನಾರ VA ಎಕ್ಸಾಮ್ ಬರ್ದಿದ್ರೆ ಪೇಪರ್ 1 ಪೇಪರ್ 2 ಅದಕ್ಕೆ ರಿಸಲ್ಟ್ ಬಿಟ್ಟಾರೆ ತಾತ್ಕಾಲಿಕ ಪಟ್ಟಿ ಅಂದ್ಬಿಟ್ಟು ಅದು ಯಾವ ತರ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಗೂಗಲ್ಗೆ ಹೋಗ್ಬಿಟ್ಟು VA ರಿಸಲ್ಟ್ 2024 ಟೈಪ್ ಮಾಡ್ಬಿಟ್ಟು ಓಪನ್ ಮಾಡಿ. ಈ ತರ ಓಪನ್ ಆಗುತ್ತೆ ನೋಡಿ. ಈ ತರ ಓಪನ್ ಆಗುತ್ತೆ. ಇಲ್ಲಿ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಓಪನ್ ಆಗುತ್ತೆ. ಈ ತರ ಇಲ್ಲಿ ನೋಡಿ, ಹೆಚ್ಚುವರಿ ಪ್ರಿವಿಷನ್, ಜಿಲ್ಲಾ ಪಟ್ಟಿ, ಪ್ರಿವಿಷನ್ ಸ್ಟೋರ್, ಆಕ್ಷೇಪಣೆ ಲಿಂಕ್, ಕೀ ಉತ್ತರ ಪ್ರತಿಯೊಂದು ಕೊಟ್ಟರೆ. ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ VA ಅಂದ್ರೆ ನೀವು ಅಪ್ಲಿಕೇಶನ್ ಹೋಗಿ ರಿಜಿಸ್ಟರ್ ನಂಬರ್ ಬಂದಿರುತ್ತಲ್ಲ VA, ಆ ನಂಬರ್ ಎಂಟ್ರಿ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಪೇಪರ್ 1 ಪೇಪರ್ 2 ರಿಸಲ್ಟ್ ಈ ತರ ಓಪನ್ ಆಗುತ್ತೆ. ಇಲ್ಲಿ VA ಪೇಪರ್ 1 D1 100ಗೆ 41 ಬಂದೈತೆ, ಪೇಪರ್ 2 100ಗೆ 38 ಬಂದೈತೆ. ಈ ತರ ಪ್ರತಿಯೊಂದು ಶೋ ಡೀಟೇಲ್ಸ್ ಅಂದ್ರೆ ಪೇಪರ್ 1 ಶೋ ಡೀಟೇಲ್ಸ್ ಕೊಟ್ರೆ ಪ್ರತಿಯೊಂದು ತೋರಿಸುತ್ತೆ ನಿಮಗೆ. ಕ್ವಶನ್, ಕಾರ್ಡ್ ಮಾರ್ಕು, ಕೀ ಆನ್ಸರು, ಕ್ಯಾನ್ ಯು ಅಪ್ಡೇಟಿಂಗ್ ಮಾರ್ಕ್ಸು, ಕ್ವಶನ್, ಕಾರ್ಡ್ ಮಾರ್ಕ್ ಆನ್ಸರು, ಕೀ ಆನ್ಸರು, ಕ್ಯಾನ್ ಯು ಅಪ್ಡೇಟ್ ಮಾರ್ಕ್ಸು ಯಾವ್ದಕ್ಕೆ ಅಂತ, ಮೈನಸ್ ಯಾವ್ದಕ್ಕಾಗತ್ತೆ ಅಂತ ತೋರಿಸೋರೆ. ಇಲ್ಲಿ ಕ್ಯಾಂಡಿಡೇಟ್ ಅಪ್ಡೇಟ್ ಮಾರ್ಕ್ಸು, ಪ್ಲಸ್ಸು ಮೈನಸ್ಸು ಪ್ರತಿಯೊಂದು ತೋರಿಸೋ. ಈ ಥರ ಎಲ್ಲ ಚೆಕ್ ಮಾಡ್ಕೋಬೋದು. ನೀವೇನಾರ ಪಾಸಿಂಗ್ ಆಗಿದ್ರೆ 100ಗೆ 35 ಪಾಸಿಂಗು, ಈ ಥರ ಚೆಕ್ ಮಾಡ್ಕೋಬೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಡೈರೆಕ್ಟಾಗಿ ಹೋಗಿ ನೀವು ಓಪನ್ ಮಾಡ್ಕೊಂಡು ನಿಮ್ಮ ರಿಸಲ್ಟ್ ನೋಡ್ಬೋದು.